ಅದೊಂದು ಟ್ರಯಾಂಗಲ್ ಲವ್ ಸ್ಟೋರಿ. ಇವನ್ ಬಿಟ್ಲು ಅವನು, ಅವನ್ ಬಿಟ್ ಇನ್ನೊಬ್ಬ ಅಂತ ಯುವತಿ ಊರ್ ಸುತ್ತಿದ್ಲು. ಇತ್ತ ಯುವತಿಯ ನೌಟಂಕಿ ನಾಟಕಕ್ಕೆ ಪಾಗಲ್ ಪ್ರೇಮಿ ಹುಚ್ಚನಾಗ್ಬಿಟ್ಟಿದ್ದ. ಇದೇ ಕೋಪದಲ್ಲಿ ಆತ ಮಾಡಿದ ಅನಾಹುತ ಅಂತಿಂತದ್ದಲ್ಲ ನೋಡಿ. ಅದೇನು ಅಂತ ಕೇಳ್ತೀರಾ? ನೀವೇ ನೋಡಿ. ಅವಳ ಮೇಲೆ ಒಬ್ಬನಿಗೆ ಪ್ರೀತಿ, ಮತ್ತೊಬ್ಬನಿಗೆ ಹುಚ್ಚು. ಬ್ರೇಕಪ್ ಆಗಿದ್ರೂ ಅವಳೇ ಬೇಕೆಂದಿದ್ದ ಪಾಗಲ್ ಪ್ರೇಮಿ. ಹೊಸ ಲವರ್ಗೆ ಕಂಠಪೂರ್ತಿ ಕುಡಿಸಿ ಚಾಕು ಚುಚ್ಚಿದ್ದ ಗ್ಯಾಂಗ್. ಹೆಣ್ಣು, ಹೊನ್ನು, ಮಣ್ಣು ಈ ಮೂರರ ಹಿಂದೆ ಬಿದ್ದವರು ಉದ್ಧಾರ ಆದ ಹಿಸ್ಟ್ರಿನೇ ಇಲ್ಲ. ಹುಡುಗಿಗೋಸ್ಕರ ಎಷ್ಟು ಜನ ಜೀವ ಕಳೆದುಕೊಂಡಿರುವ ಉದಾಹರಣೆಗಳಿವೆ. ಇಂಥದ್ದೇ ಒಂದು ಕೇಸ್ ವಯಾಲಿ ಕಾವಲ್ನಲ್ಲಿ ಇತ್ತೀಚೆಗೆ ಬೆಳಕಿಗೆ ಬಂದಿದೆ. ಒಂದು ಹುಡುಗಿಗೋಸ್ಕರ ಇಬ್ಬರ ನಡುವೆ ಆದ ಗಲಾಟೆ ಓರ್ವನ ಆಸ್ಪತ್ರೆ ಬೆಡ್ ಮೇಲೆ ಮಲಗಿಸಿದೆ. ಇಲ್ಲೊಬ್ಬ ಪಾಗಲ್ ಪ್ರೇಮಿ ತನ್ನ ಮಾಜಿ ಪ್ರಿಯತಮೆಯ ಹೊಸ ಬಾಯ್ ಫ್ರೆಂಡ್ನ ನಡು ರಸ್ತೆಯಲ್ಲೇ ತನ್ನ ಗ್ಯಾಂಗ್ ಜೊತೆ ಸೇರಿ ಚಾಕುವಿನಿಂದ ಚುಚ್ಚಿ ಕೊಲೆಗೆ ಯತ್ನಿಸಿದ್ದಾನೆ. ಆರೋಪಿ ಯತೀಶ್ ಜೊತೆ ಯುವತಿ ಕಳೆದ ಕೆಲ ವರ್ಷಗಳ ಹಿಂದೆ ಲವ್ ಮಾಡ್ತಿದ್ಲು. ಆದರೆ 1 ವರ್ಷದ ಹಿಂದೆ ಬ್ರೇಕಪ್ ಆಗಿ ಆಕೆ ಹಳೆ ಮನೆ ಖಾಲಿ ಮಾಡಿಕೊಂಡು ವಯಾಲಿ ಕಾವಲ್ಗೆ ಶಿಫ್ಟ್ ಆಗಿದ್ರು. ಈ ವೇಳೆ ಪಕ್ಕದ ಮನೆಯಲ್ಲಿದ್ದ ಚಂದನ್ಗೆ ಪರಿಚಯವಾಗಿ ಸ್ನೇಹ ಬೆಳೆದಿದೆ. ಅದು ಬಳಿಕ ಪ್ರೀತಿಗೆ ತಿರುಗಿದೆ. ಆದರೆ ಇದು ಯುವತಿಯ ಪಾಗಲ್ ಪ್ರೇಮಿ ಯತೀಶ್ಗೆ ಹೇಗೋ ಗೊತ್ತಾಗಿದೆ. ಸೆಪ್ಟೆಂಬರ್ 15ರಂದು ಆರೋಪಿ ಯತೀಶ್ ವಯಾಲಿ ಕಾವಲ್ಗೆ ಬಂದಿದ್ದು ಚಂದನ್ ನನ್ನ ಮಾತನಾಡಬೇಕು ಬಾ ಅಂತ ಕರೆದುಕೊಂಡು ಹೋಗಿದ್ದಾನೆ. ಬಳಿಕ ಬಾರ್ ಒಂದಕ್ಕೆ ಹೋಗಿ ಇಬ್ಬರು ಒಟ್ಟಿಗೆ ಕುಳಿತು ಎಣ್ಣೆ ಹೊಡೆದಿದ್ದಾರೆ. ನಂತರ ಕಾರ್ನಲ್ಲಿ ಕರೆದುಕೊಂಡು ಹೋಗಿ ವಯಾಲಿ ಕಾವಲ್ ಜಟಕಾ ಸ್ಟ್ಯಾಂಡ್ ಬಳಿ ಚಂದನ್ಗೆ ಚಾಕುವಿನಿಂದ ದೇಹದ ಹಲವು ಭಾಗಗಳಿಗೆ ಇರಿದು ಎಸ್ಕೇಪ್ ಆಗಿದ್ದಾನೆ. 3-4 ತಿಂಗಳಿಂದ ಪರಿಚಯ ಆಗಿರೋದು ಹುಡುಗಿ. ಹಂಗೆ ಬಂದು ಆತ್ಮೀಯವಾಗಿ ಸ್ನೇಹ ಬೆಳೆದು ಲವ್ ಆಗಿದೆ. ಅದು ಅಷ್ಟೇ ನಮ್ಗೆ ಗೊತ್ತಿರೋದು. ಈಗ ರೀಸೆಂಟಾಗಿ ಬಂದು ಆ ಹುಡುಗ ಬಂದು ಮಾತಾಡೋಕ್ಕೆ ಅಂತ ಕರೆದಿದ್ದಾರಂತೆ. ಕೆಳಗಡೆ ಮಾತಾಡೋಕ್ಕೆ ಹೋದಾಗ ಇಲ್ಲಿ ಅಕ್ಷಯ ಕಾಂಪ್ಲೆಕ್ಸ್ ಹತ್ರ ಎಲ್ಲ ಮಾತಾಡಿದ್ದಾರೆ. ಅಲ್ಲಿಂದ ಕರ್ಕೊಂಡೋಗಿ ಟೀ ಅಂಗಡಿ ಹತ್ರ ಎಲ್ಲ ಮಾತಾಡಿದ್ದಾರೆ. ಅಲ್ಲಿಂದ ಅವ್ರಿಗೆ ಬಾರ್ ಕರ್ಕೊಂಡೋಗಿದ್ದಾರೆ ಸರ್. ಬಾರ್ ಕರ್ಕೊಂಡೋಗಿ ಅವ್ರನ್ನ ಮಾತಾಡಿಸಿ ಆಮೇಲೆ ಇದು ಮಾಡಿರೋದು ಇದ್ದಾರೆ. ಹೌದಾ? ಏನು ಅವ್ನು ಯಾರು? ಅವ್ನಿಗೇನು ಸಂಬಂಧ? ಅವ್ರು ಬಂದು ಈ ಪ್ರೆಸೆಂಟಾಗಿ ಲವ್ ಮಾಡ್ತಾರೋ ಹುಡುಗಿ ಎಕ್ಸ್ ಬಾಯ್ ಫ್ರೆಂಡ್ ಇದ್ದು. ನಾವು ಅವಾಗ ಅವ್ನ ಗಾಡಿ ನಮ್ಮ ಹತ್ರ ಇತ್ತು. ಗಾಡಿ ಡ್ರಾಪ್ ಆಗ್ತಾ ಇದ್ದ. ಡ್ರಾಪ್ನ ಬೇಡ ಅಂತ ಅಂದ. ಅವರೇ ಡ್ರಾಪ್ ಆಗ್ತಾರಂತೆ ಅಂತ ಹೇಳ್ದ. ಆಯಿತು ಅಂದ್ಬಿಟ್ಟು ಸುಮ್ಮನೆ ಇದ್ರಿ. ಅದಾದಮೇಲೆ 15 ನಿಮಿಷ ಆದಮೇಲೆ ಕಾಲ್ ಮಾಡ್ತಾರೆ, ನಂಗೆ ಹಿಂಗೆ ಚುಚ್ಚಿಬಿಟ್ಟಿದ್ದೀನಿ, ಕಾಪಾಡು ಅಂತಾರೆ. ಅದಕ್ಕೆ ನಾವು ವಿತಿನ್ 2 ಮಿನಿಟ್ಸ್ ನಾವು ಅಲ್ಲಿ ಹೋಗಿರ್ತೀವಿ. ಹಿಂಗಾಗಿದೆ ಅಂತ. ಅದಾದಮೇಲೆ ನಾವು ಸೀದಾ ಇಲ್ಲಿ ಬಿಲ್ ಹಾಸ್ಪಿಟ್ಲ್ ಅಂತ ಇತ್ತು, ಅಲ್ಲಿ ಕರ್ಕೊಂಡು ಹೋದ್ರಿ. ಅಲ್ಲಿ ಆಗಲ್ಲ ಅಂತ ಹೇಳಿದ್ರು. ಅಲ್ಲಿಂದ ಸೀದಾ ಆಟೋದಲ್ಲಿ ಕರ್ಕೊಂಡೋಗಿ ಅಪೋಲೋ ಕರ್ಕೊಂಡು ಹೋದ್ರಿ. ಅಲ್ಲಿ ಇಮಿಡಿಯೇಟ್ ಪೇ ಮಾಡಬೇಕು ಅದು ಇದು ಅಂತ ಮಾತು ಬಂತು. ಅದಾದಮೇಲೆ ನಾವು ವಿಕ್ಟೋರಿಯಾ ಕರ್ಕೊಂಡು ಹೋದ್ರಿ. ಆಂಬ್ಲೆನ್ಸ್ನ ಕರ್ಸ್ಬಿಟ್ಟು ವಿಕ್ಟೋರಿಯಾ ಕರ್ಕೊಂಡು ಹೋದ್ರಿ. ಅದಾದಮೇಲೆ ಅಲ್ಲಿ ಇವಾಗ ಟ್ರೀಟ್ಮೆಂಟ್ ನಡೀತಾ ಇದೆ. ಇವಾಗ ಐಸೂಲಿದ್ದಾನೆ ಹುಡುಗ, ಐಸೂಲಿದ್ದಾನೆ. ಇವಾಗ ಇರೋ ಸಿಚುವೇಶನ್ ಬಂದ್ಬಿಟ್ಟು ಕಿಟಿಕಲ್ ಅಂತ ಹೇಳ್ತಾ ಇದ್ದಾರೆ. ಹಾಸ್ಪಿಟಿಗೆ ಗುರು ಹಂಗೆ ಅಂತ ಒಬ್ಬ ಪರ್ಸನ್ ಬಂದಿರೋದು ಫಸ್ಟ್ ಟೈಮು. ಹಿಂಗೆ ಬಂದು ಎದುರುಗಡೆ ಮಾತಾಡಿ ಅವನೊಬ್ಬ ಫಸ್ಟ್ ಬಂದಿರೋದು ಒಂದೇ ಪರ್ಸನು. ಅದಾದ್ಮೇಲೆ ಇನ್ನು ಮಿಕ್ಕಿದ ಜನ ಬಂದಿರೋದು ಅಂತ ಮಾಹಿತಿ ಇದೆ ಅಷ್ಟೇ ಹೊರತು. ಫಸ್ಟ್ ಟೈಮು ಅವ್ನು ಬಂದಿರೋದು ಫಸ್ಟು. ಅವನು ಹೊಸ ಪರಿಚಯ ಅಂತೆ. ಡೈರೆಕ್ಟಾಗಿ ಫೋನ್ ಕಾಲ್ ಮಾಡಿಬಿಟ್ಟು ಮಾತಾಡಿ ಡೈರೆಕ್ಟಾಗಿ ಇಲ್ಲಿ ಎದುರುಗಡೆನೇ ಇಲ್ಲೇ ಫಿಟೋಸ್ ಎಲ್ಲ ಏನೇನೋ ಇದೆ ಗೊತ್ತಿಲ್ಲ ಅದು ನಮಗೇನು ಅಂದ್ಬಿಟ್ಟು ಅಲ್ಲಿ ಮಾತಾಡ್ಕೊಂಡು ಅವರೆಲ್ಲ ಸೀದಾ ಕರ್ಕೊಂಡೋಗಿದ್ದಾರೆ. ಟೀ ಅಂಗಡಿಯಿಂದ ಅಲ್ಲಿ ಕರ್ಕೊಂಡೋಗಿ ಬಾರಲ್ಲಿ ಒಟ್ಟಿಗೆ ಇದು ಮಾಡಿ ಅದಾದ್ಮೇಲೆ ಈ ತರ ಆಗಿರೋದು. ವಿತಿನ್ 15-20 ಮಿನಿಟ್ಸ್ ಒಳಗಡೆ ಆಗಿರೋದು. ಸದ್ಯ ಗಂಭೀರವಾಗಿ ಗಾಯಗೊಂಡಿರುವ ಚಂದನ್ಗೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಿದೆ. ಆಸ್ಪತ್ರೆಯ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಇನ್ನು ಘಟನೆ ಸಂಬಂಧ ವಯಾಲಿ ಕಾವಲ್ ಪೊಲೀಸರು ಪ್ರಕರಣ ದಾಖಲಿಸಿ ಸ್ಥಳ ಮಹಜರು ನಡೆಸಿದ್ದಾರೆ. ಸದ್ಯ ಆರೋಪಿ ಯತೀಶ್ ಬಂಧಿಸಿದ್ದು ಇನ್ನುಳಿದವರ ಪತ್ತೆಗೆ ಬಲೆ ಬೀಸಲಾಗಿದೆ. ಅಜಯಗೌಡ, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.